ಹಾಯ್ ಫ್ರೆಂಡ್ಸ್, ನಾನಿವತ್ತು ಮನೇಲಿ ಇಡ್ಲಿಯನ್ನು ಮಾಡ್ತಾಯಿದ್ದೀನಿ. ಅದು ಯಾವ ಇಡ್ಲಿ ಅಂತ ಅಂದರೆ ಅಕ್ಕಿ ಇಡ್ಲಿ ಅಲ್ಲ, MTR ರವೆಯನ್ನು ಬಳಸಿಬಿಟ್ಟು ನಾನು ಇಡ್ಲಿಯನ್ನು ಮಾಡ್ತಾಯಿದ್ದೀನಿ. ಇಲ್ಲಿ MTR ರವೆಯನ್ನು ಮನೇಲಿ ಕೂಡ ನಾವು ಈ ರೀತಿ ಫ್ರೈ ಮಾಡ್ಕೊಂಡ್ಬಿಟ್ಟು ಮಾಡ್ಬೋದು. ಎಲ್ಲ ಒಗ್ಗರಣೆ ಕೊಟ್ಬಿಟ್ಟು ಅದಕ್ಕೆ ಸಾಮಗ್ರಿಗಳನ್ನು ಎಲ್ಲ ಯೂಸ್ ಮಾಡಿ ಮನೇಲಿ ಕೂಡ ತಯಾರು ಮಾಡ್ಕೋಬೋದು. ಅದೇ ರೀತಿ ಇಲ್ಲಿ MTR ರವೆಯನ್ನು ನಾನು 2 ಕಪ್ ಆಗೋಷ್ಟು ಯೂಸ್ ಮಾಡಿಬಿಟ್ಟು ಇಲ್ಲಿ ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. 1 ಕಪ್ ರವೆಗೆ ನಾನು 3/4 ಭಾಗ ಮೊಸರನ್ನ ಆ್ಯಡ್ ಮಾಡ್ತೀನಿ, ನೋಡ್ಬೋದು. ಅದೇ ರೀತಿ ಈ ಮೊಸರನ್ನ ಹಾಕಿ ಆದಮೇಲೆ ಇದಕ್ಕೆ ಸ್ವಲ್ಪ ಚಿಟಿಕೆ ನಾವು ಉಪ್ಪನ್ನು ಆ್ಯಡ್ ಮಾಡಬೇಕಾಗುತ್ತೆ. ಅದರಲ್ಲಿ ಇರುತ್ತೆ, ಹಾಗೂ ಕೂಡ ನಾವು ಸ್ವಲ್ಪ ಏನಾದರೂ ಉಪ್ಪು ಬೇಕು ಅನಿಸಿದರೆ ನಾವು ಆ್ಯಡ್ ಮಾಡ್ಬೋದು. ಮೊಸರು ಹಾಗೂ ರವೆಯನ್ನು ಈ ರೀತಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಆದ ನಂತರ ನಾವು ಹೇಗೆ ಇಡ್ಲಿಗೆ ನಾವು ಅಕ್ಕಿ ಉದ್ದಿನ ಬೇಳೆ ಬಳಸಿಬಿಟ್ಟು ನಾವು ಇಡ್ಲಿಗೆ ಮಿಕ್ಸ್ ಮಾಡ್ಕೊಳ್ತೀವಲ್ಲ, ಅದ ರೀತಿಯಲ್ಲಿ ಮೃದುವಾಗಿ ಸ್ಮೂತಾಗಿರಬೇಕು. ಆ ರೀತಿ ನಾವು ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಿದಾಗ ಗಟ್ಟಿಯಾಗಿ ಕೂಡ ಇರಬಾರ್ದು, ತುಂಬ ತೆಳ್ಳಗೆ ಕೂಡ ಇರಬಾರ್ದು. ಈ ರೀತಿ ನಾವು ಮಿಕ್ಸ್ ಮಾಡಬೇಕು. ಆಗ ಮಾತ್ರ ಇಡ್ಲಿ ಮೃದುವಾಗಿ ಸ್ಮೂತಾಗಿ ಬರುತ್ತೆ. ಈ ರೀತಿ ಆದಮೇಲೆ ನಾವು ಒಂದು 5 ನಿಮಿಷ ಪಕ್ಕಕ್ಕೆ ಎತ್ತಿಡಬೇಕು. ಇಲ್ಲಿ ನೀರನ್ನು ಮೊದಲೇ ಬಿಸಿ ಮಾಡ್ಕೋಬೇಕು. ನೋಡ್ಬೋದು, ನಾನು 5 ನಿಮಿಷ ಪಕ್ಕಕ್ಕೆ ಇಟ್ಟಿದ್ನಲ್ಲ, ಈಗ ಹೇಗಿದೆ ಅಂತ ನೋಡಿದರೆ ಅದು ಉದುರಾಗಿ ಆಗಿರುತ್ತೆ. ಈಗ ಈ ರೀತಿ ಆಗಿರುತ್ತೆ. ಇದಕ್ಕೆ ನಾವು ಮತ್ತೆ ಮೊಸರನ್ನು ಆ್ಯಡ್ ಮಾಡಬೇಕಾಗುತ್ತೆ. ನಾವು ಹೇಗೆ ಅಕ್ಕಿ ಮತ್ತು ಉದ್ದಿನಬೇಳೆಯನ್ನು ನೆನೆಸ್ಬಿಟ್ಟು ನಾವು ಇಡ್ಲಿಗೆ ರುಬ್ಕೊಳ್ತೀವಲ್ವ ಸ್ಮೂತಾಗಿ, ಆ ರೀತಿ ಆಗಬೇಕು. ಈ ಮೊಸರು ಮತ್ತು ರವೆ ಮಿಕ್ಸ್ ಮಾಡಿದಾಗ ಸ್ಮೂತಾಗಿ ಇರಬೇಕು. ಆಗ ಮಾತ್ರ ಇಡ್ಲಿ ಮೃದುವಾಗಿ ಸ್ಮೂತಾಗಿ ಇರುತ್ತೆ. ಈ ರೀತಿ ಮತ್ತೆ ನಾನು ಮೊಸರನ್ನು ಆ್ಯಡ್ ಮಾಡಿಬಿಟ್ಟು ಕಲಿಸ್ತಾ ಇದ್ದೀನಿ. ಕಲಸಿ ಆದ ನಂತರ ನಾವು ಇಡ್ಲಿ ಸ್ಟ್ಯಾಂಡ್ಗೆ ಈ ರೀತಿ ಕಲಸಿ ಆದಮೇಲೆ ನಾನು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಕಲಸಿ ಉಪ್ಪು ಆ್ಯಡ್ ಮಾಡಿ ಆದಮೇಲೆ ನಾವು ಇಡ್ಲಿ ಸ್ಟ್ಯಾಂಡ್ಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಸವರಬೇಕು. ಈಗ ಈ ರೀತಿ ಹಿಟ್ಟನ್ನು ಹಾಕಬೇಕು ಇಡ್ಲಿ ಸ್ಟ್ಯಾಂಡ್ಗೆ. ಒಂದು ಸ್ಟ್ಯಾಂಡಲ್ಲಿ 5 ಇದೆ, 5 ಇಡ್ಲಿಯನ್ನು ಮಾಡ್ಬೋದು. ಮತ್ತೊಂದು ಸ್ಟ್ಯಾಂಡಲ್ಲಿ 5 ಇಡ್ಲಿಯನ್ನು ಮಾಡ್ಬೋದು. ಈ ರೀತಿ ಹಿಟ್ಟನ್ನೆಲ್ಲ ಹಾಕಿ ಆದಮೇಲೆ ನಾನು ಮೊದಲನೇ ಪಾತ್ರೆಯಲ್ಲಿ ನೀರನ್ನು ಕುದಿಸಿರೋದ್ರಿಂದ ಈಗ ಸ್ಟ್ಯಾಂಡನ್ನು ಇಡ್ತಾಯಿದ್ದೀನಿ. 2 ಸ್ಟ್ಯಾಂಡನ್ನು ಇಟ್ಟು ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ. ಒಂದು 10-15 ನಿಮಿಷ ನಾವು ಇದನ್ನು ಬೇಯಿಸಬೇಕಾಗುತ್ತೆ. ನೋಡ್ಬೋದು ಫುಲ್ಲು ಇಡ್ಲಿ ರೆಡಿಯಾಗಿರೋದನ್ನು. MTR ರವೆ ಇಡ್ಲಿ ರೆಡಿ ಆಯಿತು. ಥ್ಯಾಂಕ್ ಯು.